ಭೀಮಾ ಕೋರೆಗಾಂವ್ ವಿಜಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ದಶಕದಿಂದ ದೀನ ದಲಿತ ಮತ್ತು ದಮನಿತರ ಸಮುದಾಯಗಳನ್ನ ವಿಜಯೋತ್ಸವ ಆಚರಣೆಯ ಅನುಗುಣವಾಗಿ 1818ನೇ ಇಸ್ವಿಯಿಂದ ಇಲ್ಲಿವರೆಗೂ ತನ್ನದೇ ಆದಂತಹ ರೀತಿಯಲ್ಲಿ ಅನೇಕ ರೀತಿಗಳಿಂದ ತಮ್ಮದೇ ಆದಂಥ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಘಟನೆಯೇ ನಿಮ್ಮ ಮುಂದೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಬಂಧುಗಳೇ, ಜನವರಿ 1818ರಲ್ಲಿ ನಡೆದಿರುವಂತಹ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸಂಪೂರ್ಣ ಬೆಳಗನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಯಾಕಂದ್ರೆ ಇಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಕೋರೆಗಾಂವ್ ಯುದ್ಧದಲ್ಲಿ ಅಸ್ಪೃಶ್ಯರ ಪಾಲಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಈ ಒಂದು ಘಟನೆ ನೆನಪಿನ ಆಧಾರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷವೂ ಸಹ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದಲ್ಲಿ ಮತ್ತು ಭೀಮಾ ಕೋರೆಗಾಂವ್ನಲ್ಲಿ ಬಂದು ತಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮ ಹಿರಿಯರನ್ನ ಪೂರ್ವಿಕರನ್ನ ನೆನೆಸುವಂತಹ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾ ಇದ್ರು. ಆ ವಿಚಾರದ ಅನುಗುಣವಾಗಿ ಇವತ್ತು 208ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಎಲ್ಲ ದಲಿತ ದಮನಿತ ಹಾಗೂ ಈ ಜನಾಂಗದಲ್ಲಿ ಬಹಳಷ್ಟು ಹುರುಪಿನಿಂದ ಮಾಡ್ತಾ ಇದ್ದಾರೆ ಈ ಆಚರಣೆಗಳನ್ನ. ಯಾಕಂದ್ರೆ ನಾವೆಲ್ಲ ಅಂದುಕೊಂಡಂಗೆ ಆಗಿದ್ರೆ ನಿಜಕ್ಕೂ ಇದೊಂದು ಹೊಸ ವರ್ಷದ ಆಯಾಮಾನ ಅನ್ಕೋಬಹುದು, ಇದೊಂದು ಹೊಸ ವರ್ಷದ ಪರಿಕಲ್ಪನೆ ಅನ್ಕೊಳ್ಬಹುದು. ಆದರೆ ಅವತ್ತು ನಡೆದಿರುವಂತಹ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಜಯಗಳಿಸಿರುವಂತಹ ನಮ್ಮ ಸೇನಾನಿಗಳನ್ನ ಸ್ಮರಿಸುವಂತಹ ದಿನ ಇದಾಗಿದ್ದರಿಂದ ಇದು ಭೀಮಾ ಕೋರೆಗಾಂವ್ ವಿಜಯೋತ್ಸವಗಳನ್ನ ಆಚರಣೆ ಮಾಡ್ತಾ ಅಲ್ಲಿರ್ತಕ್ಕಂಥ ಸ್ತಂಭಗಳನ್ನ ಮತ್ತು ಸ್ತೂಪಗಳನ್ನ ಸ್ಥಾಪನೆಗೊಂಡಿರ್ತವೆ. ಈಗ ಅಲ್ಲಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸಹ ಸ್ತೂಪಗಳನ್ನ ಇಲ್ಲಿ ವಿಜಯೋತ್ಸವ ಸಾಂಕೇತಿಕವಾಗಿ ಅಳವಡಿಸಿಕೊಡುತ್ತಿದ್ದಾರೆ ದಲಿತ ಜನಾಂಗದ ಮುಖಂಡ. ಬಂಧುಗಳೇ, ನೀವೆಲ್ಲ ಕೇಳಿದ್ರಲ್ಲ, ಏನೆಲ್ಲ ಆಯಿತು, ಯಾಕೆ ಆಯಿತು, ಯಾವ ಕಾರಣಕ್ಕಾಗಿ ಆಯಿತು ಎಂಬುದು ಕೂಡ ಸ್ಪಷ್ಟವಾಗಿ ನಿಮಗೆ ನಾವು ತಿಳಿಸಿದೀವಿ. ಅವತ್ತಿನ ಕಾಲಘಟ್ಟದಲ್ಲಿ ಸರಿಸುಮಾರು ಇವತ್ತು ಒಂದು ದಶಕದ ಹಿಂದಿನಿಂದ ಜನವರಿ 1ರಂದು 1818ರಲ್ಲಿ ನಡೆದಿರ್ತಕ್ಕಂಥ ಮಹಾಯುದ್ಧ ಭೀಮಾ ಕೋರೆಗಾಂವನ್ನ ಸುಮಾರು ಜನ ದಲಿತರು ಸೇರಿಕೊಂಡು ಅಲ್ಲಿರ್ತಕ್ಕಂಥವ್ರ ಬಗ್ಗೆ ವಿಜಯಶಾಲಿಯಾಗಿ ಹೊರಬಂದಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಭಾರತ ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೊಮ್ಮಕ್ಕಳು, ಕಿರುಮೊಮ್ಮಕ್ಕಳು ಮತ್ತು ಅವರ ಜೊತೆಯಾಗಿರ್ತಕ್ಕಂಥ ದೀನ ದಲಿತ ದಮನಿತರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಇವತ್ತು ಇಡೀ ದೇಶದಾದ್ಯಂತ ಭೀಮಾ ಕೋರೆಗಾಂವ್ 2008ನೇ ವರ್ಷದ ವಿಶೇಷ ಕಾರ್ಯಕ್ರಮವನ್ನ ಹಳ್ಳಿಗಳು ಕೂಡ ಈ ಒಂದು ಮೆರವಣಿಗೆ, ಜಾತ್ರೆ, ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು DJ ಸೌಂಡ್ಗಳನ್ನು ಹಚ್ಚಿಕೊಂಡು ಕುಣಿದಾಡುವಂತಹ ರೀತಿಯಲ್ಲಿ ನೋಡಿದ್ರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವತ್ತು ಅಂತ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ನೋಡಿದಾಗ ಅವ್ರ ಮನಸ್ಸು ಏನಂದಿರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಸ್ಥಿತಿಯಲ್ಲಿ ಹೋಗಿ ಆ ಒಬ್ಬ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವಂತಹ ಮಹಾನ್ ನಮ್ಮ ನೇತಾಗಳನ್ನ ಸ್ಮರಿಸುವಂತಹ ದಿನ ಏನಿತ್ತಲ್ಲ, ಆ ದಿನದ ಸಂಕೇತವಾಗಿ ಇವತ್ತು ಇಡೀ ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವನ್ನ ಬಹಳಷ್ಟು ಹುರುಪಿನಿಂದ ರಾತ್ರಿ 12 ಗಂಟೆಗೆ ಇಂದ ಪ್ರಾರಂಭವಾಗಿದೆ ನೋಡ್ಲಿಕ್ಕೆ. ಜನ ಎಲ್ಲಿ ನೋಡೋದಲ್ಲಿ ಜನ ಎಲ್ಲರ ಕೊಡಲಿ ಒಂದಿಷ್ಟು ನೀಲಿ ಧ್ವಜ ಜೊತೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗುಣಗಾನ ಮಾಡುವಂತ ಈ ಸ್ಥಿತಿಯಲ್ಲಿ ಇವತ್ತು ಜನಸ್ತೋಮವೇ ನೆರೆದು ಹೋಗ್ತಾ ಇದೆ. ಕಣ್ಣಿಗೆ ನಿಲುಕದಷ್ಟು ದೂರ ಹೋದ್ರು ಸಹ ಅಲ್ಲಿ ಭೀಮನ ಮಕ್ಕಳು ಬರ್ತಾ ಇದ್ದಾರೆ, ಭೀಮನ ಮೊಮ್ಮಕ್ಕಳು ಕೂಗಾಡ್ತಾ ಇದ್ದಾರೆ, ಭೀಮನ ಮೊಮ್ಮಕ್ಕಳು ಚೀರಾಡ್ತಾ ಇದ್ದಾರೆ. ಯಾತಕ್ಕಾಗಿ ಚೀರಾಡ್ತಾ ಇದ್ದಾರೆ? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸ್ಮರಣೋತ್ಸವದ ಈ ನೆನಪಿಗಾಗಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಒಂದು ಸವಿನೆನಪಿಗಾಗಿ ಇವತ್ತು 208ನೆಯ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿ ಯುದ್ಧ ಗೆದ್ದು ಇವತ್ತು ನಾವು ಹರ್ಷ ಉಲ್ಲಾಸದಿಂದ ಇವತ್ತು ಆ ಹಂತ ವಿರೋಧರ ಬಗ್ಗೆ ಯುದ್ಧ ಗೆದ್ದು ಸಾಯ್ದಿವಲ್ಲ, ಅದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಆ ಸಂಗತಿಯ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಇದಕ್ಕೆ ತನ್ನದೇ ಆದಂತಹ ರೀತಿ ನೀತಿ ರಿವೈಸ್ಗಳು ಕೂಡ ಬೇರೆ ಆಗುತ್ತದೆ.
ಅಂತ ಪರಿಸ್ಥಿತಿಯಲ್ಲಿ ಇವತ್ತಿನ ಸಹ ಮಟ್ಟದಲ್ಲಿ ಕೂಡ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹೇಗೆ ನಡೀತೋ ಅದಕ್ಕಿಂತಲೂ ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅಂದ್ರೆ ಈ ಒಂದು ವಿಜಯೋತ್ಸವ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕೇವಲ ಎಲ್ಲ ಒಂದಿಷ್ಟು ಹಳ್ಳಿಯಲ್ಲೋ ಅಥವಾ ಯಾವುದೋ ಒಂದು ಪಟ್ಟಣದಲ್ಲೋ ಇನ್ಯಾವುದೋ ಒಂದು ಕಡೆ ನಾವು ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಆದ್ರೆ ಇವತ್ತು 208ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತೀವಿ ವಿಜಯೋತ್ಸವನ. ಇವತ್ತು ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ, ಪ್ರತಿ ಒಂದು ನಗರದಲ್ಲಿಯೂ ಸಹ ಅಲ್ಲಿ ಒಂದೇ ಮನೆ ಇದ್ರೂ ಪರವಾಗಿಲ್ಲ, ಚಿಂತೆ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬನ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ನೀಲಿ ಜೆಂಡ ಹಿಡ್ಕೊಂಡು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಕೊಳ್ತಾ ಇದಾರೆ ಅಂದ್ರೆ ನಿಜಕ್ಕೂ ನಾವಿಲ್ಲಿ ಸ್ಮರಿಸಬೇಕಾಗಿರ್ತಕ್ಕಂಥ ವಿಷಯ. ಬಂಧುಗಳೇ, ಯಾಕೆ ವಿಚಾರವನ್ನು ನಿಮ್ಮ ಮುಂದೆ ನಾವು ಮೆಲ್ಕ್ ಹಾಕಿದ್ದೀವಿ ಅಂದ್ರೆ, ಯಾಕಂದ್ರೆ ಈ ಇತಿಹಾಸವನ್ನು ನಾವು ತಿಳಿದುಕೊಳ್ಳಕ್ ಹೋದಾಗ, ಈ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳುವಾಗ, ಈ ಇತಿಹಾಸದ ಬಗ್ಗೆ ನಮ್ಮ ಮಕ್ಕಳು ನಾವು ತಿಳಿಸ್ಕೊಳ್ತಿರುವಾಗ ಒಂದಿಷ್ಟು ಆಲೋಚನೆ ಮಾಡಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ಕಷ್ಟ, ನೋವುಂಡಂತ ನಲಿವುಗಳನ್ನ, ಬಾಬಾ ಸಾಹೇಬರ ಆಶಯಗಳನ್ನ ನಮ್ಮ ಈ ಮುಂದಿನ ಪೀಳಿಗೆಗೆ ಒಂದಿಷ್ಟು ನಾವು ಮೆಲುಕು ಹಾಕಿದ್ರೆ ಮಾತ್ರ ಇಲ್ಲಿ ಸಂವಿಧಾನ ಉಳಿತೆ, ನಾವು ಉಳಿತೀವಿ, ಹಾಗೂ ನಾವೆಲ್ಲರೂ ಜೀವಂತಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದನ್ನು ಉಳಿಯೋದಿಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಿರಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಆಗಿರಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ನಿರ್ಧಾರದಲ್ಲಿ ಭೀಮಾ ವಿಜಯೋತ್ಸವ ಕಾರ್ಯಕ್ರಮ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮಗಳು ನಡೀತಾ ಇದಾವಲ್ಲ, ಇದು ಹೆಮ್ಮೆಯ ವಿಷಯ. ಎಲ್ಲ ಒಂದ್ ಕಡೆಯಿಂದ ಬದಲಾವಣೆ ಆಗ್ತಾ ಇದ್ದಾರೆ ಭೀಮನ ಮಕ್ಕಳು ಅನ್ನೋದಕ್ಕೆ ತಾಜಾ ಉದಾಹರಣೆ ಇದಾಗಿದೆ. ಇವತ್ತಿಲ್ಲಿ ಯಾರು ನಿಮ್ಗೆ ಸಿಗಲ್ಲ, ಯಾರ ಊರಲ್ಲಿ ಯಾರಿಗೂ ಸಿಗೋದಿಲ್ಲ. ಎಲ್ಲ ಒಂದ್ ಕಡೆ ಬೆಳವಣಿಗೆಯವರು ಮಾತ್ರ ಸಿಗ್ತಾರೆ ಆ ಊರಲ್ಲಿ. ಆದ್ರೆ ಬುದ್ಧಿವಂತರು, ತಿಳಿದುಕೊಂಡಂತರು ಮತ್ತೊಬ್ಬರೆಲ್ಲ ಇವತ್ತು ಭೀಮೆ ಕೋರೆಗಾಂವ್ನಲ್ಲಿ ಹೋಗಿ ಅಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ, ವಿಜಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ನಮ್ಮ ಮಹಾನ್ ಪುರುಷರನ್ನ ನೆನೆದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಕ್ಕೆ ಇದು ಎಲ್ಲೋಗಿ ನಿಲ್ಲುತ್ತ ಮೊದಲು ನಮಗೆ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲದಂತ ಒಂದು ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಪಕ್ಷ ಈ ಒಂದು ಕಾರ್ಯಕ್ರಮಕ್ಕೆ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 47,000 ಅಧಿಕಾರಿಗಳನ್ನು ನಿಯೋಜನೆ ಮಾಡಿದೆ. ಲೆಕ್ಕ ಹಾಕೊಳ್ಳಿ, ಎಷ್ಟು ಜನರನ್ನ, 47,000 ಜನ ಪೊಲೀಸರನ್ನ, ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ ಮೇಲೆ ಲೆಕ್ಕ ಹಾಕೊಳ್ಳಿ. ಭೀಮನ ಮಕ್ಕಳು ಬದಲಾಗ್ತಾ ಇದ್ದಾರೆ, ಅಂಬೇಡ್ಕರ್ ಮೊಮ್ಮಕ್ಕಳು ಬದಲಾಗ್ತಾ ಇದ್ದಾರೆ, ಅಂಬೇಡ್ಕರ್ ಹಾಕಿಕೊಟ್ಟಂತಹ ಮಾರ್ಗಶೈಲಿ ನಡೀತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿದೆ.